ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಅನ್ಕೊಂತ ನಾನಿವತ್ತು ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ರೀ. ನಾವಿವತ್ತು ಮುಂಜಾನೆ ಆಟೋ ತೊಗೊಂಡು ನಮ್ಮ ನೆರೆ ಹಳ್ಳಿಯಾದಂತಹ ಅಂದ್ರೆ ಅಂತೂರು ಬೆಂತೂರಿಗೆ ಹೊಂಟೀವ್ರಿ. ಅಲ್ಲಿ ಯಾಕೆ ಹೊಂಟೀವ್ರಿ ಅಂತ ತೋರಿಸ್ತೇವೆ ಬರ್ರಿ ನಿಮಗೂ. ಇದು ನಮ್ಮೂರು ಸಾಲಿ ನೋಡ್ರಿ. ನಮ್ಮೂರು ಹಿರಿಮೆಯ ಸ್ಕೂಲ್ ಅಂತಂದ ಹೇಳ್ಬೋದು ರೀ. ಇಂಗ್ಲೀಷ್ ಮೀಡಿಯಮ್ ಸ್ಕೂಲು, ದಿವ್ಯ ಚೇತನ್ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ರೀ ಇದು ನೋಡ್ರಿ. ನಮ್ಮ ಆಜು ಬಾಜು ಇರುವಂಥ ಹೊಲದ ಪೀಕ್ ಹಿಂಗೆ ಅದಾವೆ ನೋಡ್ರಿ. ನಿಮ್ಮ ಕಡೆ ಎಲ್ಲ ಪೀಕ್ ಚಲೋ ಅದಾವ, ಮಳೆ ಚಲೋ ಆಗೈತೆ ಅಂತಂದು ನಮಗೆ ತೋರಿಸ್ರಿ. ಈ ಗುಡ್ಡ ಬೆಟ್ಟದ ಸೌಂದರ್ಯ ಸವಿಕು ಅಂತ ನಾವು ಹೊಂಟೀವ್ರಿ ಬೆಂತೂರಿಗೆ. ಅಲ್ಲಿ ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ರಾಜೋಟೇಶ್ವರ ಸ್ವಾಮಿಗಳು 33 ದಿನಗಳ ಕಾಲ ಊಟ ನೀರು ಬೆಳಕು ಗಾಳಿ ಇಲ್ಲದೆ ತಪಸ್ಸಿಗೆ ಒಂದು ರೂಮ್ನಲ್ಲಿ ಅಂದರೆ ಗರ್ಭಗುಡಿಯಲ್ಲಿ ಕೂತಿರ್ತಾರೆ. ಅದಕ್ಕೋಸ್ಕರ ನಾವು ನಿಮ್ಗೆ ದೃಶ್ಯನ ತೋರಿಸ್ಲಿಕ್ಕೆ ಇಲ್ಲಿ ಬಂದೀವ್ರಿ. ಹೌದು ಫ್ರೆಂಡ್ಸ್, 33 ದಿನಗಳ ಕಾಲ ಊಟ ನೀರು ಬೆಳಕು ಗಾಳಿ ಇಲ್ಲದೆ ಬದುಕಬಹುದೇ? ಇಂತಹ ದೊಡ್ಡದೊಂದು ಪವಾಡ ನಮ್ಮ ನೆರೆಹಳ್ಳಿಯಾದಂತಹ ಬೆಂತೂರಾಗ ನಡೆದೈತೆ ನೋಡ್ರಿ. ಗದಗ ಜಿಲ್ಲಾ ಗದಗ ತಾಲೂಕು ಅಂತೂರು ಬೆಂತೂರು ಗ್ರಾಮದಲ್ಲಿ ನಡೆಯಕತ್ತೈತಿ ಇದು. ಹೌದು ವೀಕ್ಷಕರೇ, ಇವತ್ತು 31ನೇ ದಿವಸ ಆಗೈತಿ. ರಾಜೇಟೇಶ್ವರ ಶ್ರೀಗಳು ಲೋಕ ಕಲ್ಯಾಣಕ್ಕಾಗಿ ಮತ್ತು ಲೋಕ ಕಲ್ಯಾಣ ಮಾಡ್ಬೇಕಂತೇಳಿ ಜಗತ್ತು ಸಮೃದ್ಧಿಯಿಂದ ಇರಬೇಕು ಅನ್ನೋ ಉದ್ದೇಶದಿಂದ ಸುಮಾರು 33 ದಿನಗಳ ಕಾಲ ಅಂತೂರು ಬೆಂತೂರಿನ ಈ ಒಂದು ದೇವಸ್ಥಾನದಲ್ಲಿ ಅನುಷ್ಠಾನಕ್ಕೆ ಕುಂತಿರ್ತಾರ್ರಿ. ಇದ್ರ ಉದ್ದೇಶ ಏನಂತಂತ ಕೇಳಿದರೆ, 775 ವರ್ಷಗಳ ಕಾಲ ಹೊಸಳ್ಳಿ ಶ್ರೀಗಳು ಬದುಕಿರ್ತಾರ್ರಿ. ಆ ಬದುಕಿರೋದಂತಹ ವರ್ಷಗಳನ್ನು ಅನುಷ್ಠಾನ ಮಾಡೋಕ್ಕೂ ಆಗಂಗಿಲ್ಲ. ಆದರೆ ಅವರು ಬದುಕಿರುವಂಥ ವರ್ಷದ ತಾಸನ್ನಾದ್ರೆ ನಾನು ಅನುಷ್ಠಾನ ಮಾಡ್ತೀನಿ ಅನ್ನುವಂತಹ ಧ್ಯೇಯನ ಮತ್ತು ಸಂಕಲ್ಪವನ್ನು ಮಾಡಿಕೊಂಡು ಇವತ್ತು ಅಂತೂರು ಬೆಂತೂರ ಗ್ರಾಮದ ಶ್ರೀ ರಾಚೋಟೇಶ್ವರ ಸ್ವಾಮಿಗಳು ಅನುಷ್ಠಾನಕ್ಕೆ ಕುಂತಿರ್ತಾರೆ. ನಾವೆಲ್ಲರೂ ನೋಡಬಹುದು. ಏನಪ್ಪ ಅಂದ್ರೆ 775 ಲಿಂಗುಗಳನ್ನು ಅಂದರೆ ಈಶ್ವರ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡತ್ತಾರ. ಸತತವಾಗಿ 3-4 ದಿನದಿಂದ ಈ ಪ್ರತಿಷ್ಠಾಪನೆ ನಡೆಯತೈತಿ. 775 ಲಿಂಗುನೇ ಯಾಕೆ ಅಂತಂದು ಕೇಳಿದರೆ, ಹೊಸಳ್ಳಿ ಶ್ರೀಗಳು ಏನು ಬದುಕಿದ್ರಲ್ಲ 775 ವರ್ಷಗಳ ಕಾಲ ಬದುಕಿರುವಂತಹ ದಿನಗಳ ಸವಿನೆನಪಿಗಾಗಿ ಹಾಗೂ ರಾಚೋಟೇಶ್ವರ ಶ್ರೀಗಳು ಅವರು 775 ಈ 775 ಲಿಂಗುಗಳನ್ನು ಪ್ರತಿಷ್ಠಾಪನೆ ಮಾಡಾಕತ್ತಾರ. ಈ ಅನುಷ್ಠಾನ ಮುಗಿದು ಅಂದರೆ ಈ ಅನುಷ್ಠಾನ 5ನೇ ತಾರೀಕು ಮುಗಿತೈತ್ರಿ. 6ನೇ ತಾರೀಕು ಅಂತೂರು ಬೆಂತೂರು ಗ್ರಾಮದಿಂದ ಹಿಡಿದು ಉಳಿವಿವರೆಗೂ ಕೂಡ ಪಾದಯಾತ್ರೆಯನ್ನು ಮಾಡ್ತಾರಂತೆ. ಹಲವಾರು ಹಳ್ಳಿಗಳಲ್ಲಿ ಹಲವಾರು ನಗರಗಳಲ್ಲಿ ಇವರ ವಸತಿ ಹಲವಾರು ಪವಾಡಗಳನ್ನು ಮಾಡಿರುವಂತಹ ಇವರು ನಾವು ಪಡೆದಿರೋದನ್ನ ನಾವೇ ಧನ್ಯರು ಮತ್ತು ಸೌಭಾಗ್ಯವಂತರು ಕೂಡ ಅಂತ ಹೇಳ್ಕೋಬಹುದು. ಸದ್ಯದಲ್ಲಿ ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಂತೂರು ಬೆಂತೂರಿನ ಗ್ರಾಮಕ್ಕೆ ಬಂದು ಶ್ರೀಗಳ ಆಶೀರ್ವಾದ ಪಡ್ಕೊಳ್ಳೋಣ ಬನ್ನಿ. ನೋಡ್ರಿ, ಈ ವಿಡಿಯೋದಾಗ ತೋರ್ಸಾತೀನಿ ನಾನು. ಹಿಂದೆ ಹೋಗಿರ್ತಾವವು ಕ್ಲಿಪ್ಸ್. ಅದರಲ್ಲೆಲ್ಲ ಲಿಂಗುಗಳು ಸ್ಥಾಪನೆ ಮಾಡಿರುವಂತಹದ್ದು. ಲಿಂಗು ಪೂಜೆ ಮಾಡಿರುವವರು ಆ ಲಿಂಗುನ ಹೊತ್ಕೊಂಡು ಹೋಗಿ ಅಲ್ಲೇ ಅಭಿಷೇಕ ಮಾಡಿ ಲಿಂಗುನ ಕೂರಿಸ್ತಿರುವಂಥ ವಿಡಿಯೋಗಳು ಸಹ ಇದಾವು. ಯಾರೆಲ್ಲ ಈ ಅಂತೂರು ಬೆಂತೂರಿನ ಶ್ರೀ ರಾಚೋಟೇಶ್ವರ ಸ್ವಾಮಿಗಳ ದೇವಸ್ಥಾನಕ್ಕೆ ಬಂದು ಅವರ ಭಕ್ತಿಯಲ್ಲಿ ನೀವು ಭಾಗಿಯಾಗಿದ್ದೀರಿ ಅನ್ನೋದನ್ನು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ನಮ್ಮ ಹಿರಿಯರು ಅಜ್ಜಂದ್ರು ಎಲ್ಲ ಹೇಳ್ತಾಯಿದ್ರು, ಮೊದಲೆಲ್ಲ ಸ್ವಾಮಿಗಳು ಇದ್ರಲ್ಲ ಅವರು ಉಪವಾಸ ಮಾಡಿ ಬದುಕ್ತಾ ಇದ್ರು ಅಂಥೇಳಿ. ಆದರೆ ನಮ್ಮ ಸೌಭಾಗ್ಯ ಅಂತಂದೇ ಹೇಳಬಹುದು. ನಾವು ಇದನ್ನೆಲ್ಲ ರಿಯಲ್ ಆಗಿ ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ ಕೂಡ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ನನ್ನ ವ್ಲಾಗ್ಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ.